ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ವಿಚಾರ ಏನಪ್ಪ ಅನ್ನೋದಾದರೆ ನೋಡ್ಬೋದು. ಫಸ್ಟ್ ವೀಕ್ನಲ್ಲಿ ಆಗಸ್ಟ್ನಲ್ಲಿ ನಾವು ಸಿ ಆ್ಯಂಡ್ ಆರ್ ರೂಲ್ಸ್ ಬಿಡ್ತೀವಿ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾ ಹೋಗಿದ್ರು. ಸೊ ಅದು ಫೈನಲ್ಲು ಸರ್ಕಾರನೂ ಕೂಡ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಅಪ್ರೂವಲ್ ಮಾಡಿ ಅಂತ ಹೇಳಿದ ಮೇಲೆ ಈ ಇಲಾಖೆ ಏನು ಶಾಲಾ ಶಿಕ್ಷಣ ಇಲಾಖೆ ಇದೆಯೋ ಅದು ಸಿ ಆ್ಯಂಡ್ ಆರ್ ರೂಲ್ಸ್ ಬಿಡಬೇಕಾಗುತ್ತದೆ. ಆ ಉದ್ದೇಶದಿಂದ ಇನ್ನು ಕೆಲವೊಂದು ಚರ್ಚೆಗಳ ಇರುವ ಒಂದು ಕಾರಣದಿಂದ ಇನ್ನೂ ಲೇಟ್ ಆಗ್ತಿದೆ. ಮತ್ತು ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನೊಂದು ವಿಚಾರ ಏನು ಅನ್ನೋದಾದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ವಿಚಾರಣೆಯಿಂದ ಕೋರ್ಟ್ ಏನು ಮಾಡಿದೆ, ಕೆಲವೊಂದು ನೇಮಕಾತಿ ಪತ್ರಗಳಿಗೆ ತಡೆಯನ್ನು ಹಿಡಿಯಲಾಗಿದೆ. ಯಾಕಂದರೆ ಅಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಹುದ್ದೆಗಳಿಗೆ ಏನು ಗೊಂದಲದಿಂದ ಇದೆಯೋ ಅದಕ್ಕೆ ಸ್ಟೇ ಆಗ್ತಿದೆ ಕೆಲವೊಂದು ನೇಮಕಾತಿ ಕೊಡುವ ಒಂದು ಪ್ರತಿಗೆ. ಹಾಗಾಗಿ ಈ ಒಳ ಮೀಸಲಾತಿ ಏನಾದರೂ ಇದಕ್ಕೂ ಕೂಡ ಅನ್ವಯ ಏನಾಗಿರುತ್ತೆ. ಇದು ಕೂಡ 1 ತಿಂಗಳು ನೋಟಿಫಿಕೇಶನ್ ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಅನ್ವಯ ಆಗಲ್ಲ ಅನ್ನೋದಾದರೆ ಈ ಫಸ್ಟ್ ವೀಕ್ನಲ್ಲಿ ಅಂದರೆ ಹೇಳಿದ್ರು ಇನ್ನು 2 ದಿನಗಳಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಏನು ಅನ್ನೋದು. ಇನ್ನು 2 ದಿನಗಳಲ್ಲಿ ಸಿ ಆ್ಯಂಡ್ ಆರ್ ರೂಲ್ಸ್ ಅಂದ್ಬಿಟ್ಟು 4 ಡೇಸಿನಲ್ಲಿ ಅಂದರೆ ಮತ್ತೆ ಎಕ್ಸ್ಟ್ರಾ 2 ದಿನದಲ್ಲಿ ಮೇನ್ ನೋಟಿಫಿಕೇಶನ್ ಮಾಡ್ತಾರೆ ಮತ್ತು ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂದುಕೊಂಡ ಹಾಗೆ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನೋಟಿಫಿಕೇಶನ್ ಆಗೋದಾದರೆ ಇನ್ನೂ 2 ದಿನಗಳಲ್ಲಿ ಅವರು ಕ್ಲಿಯರ್ ಆಗಿ ಬಿಡಬೇಕು, ಇಲ್ಲಾಂದರೆ ಮತ್ತೆ ಲೇಟ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ಇದು ಪ್ರಮುಖವಾಗಿರ್ತಕ್ಕಂತಹ ಒಂದು ಅಪ್ಡೇಟ್ ಅಂತ ಹೇಳ್ತೀನಿ. ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಏನಾದರೂ ವಿಚಾರಗಳು ಅಪ್ಡೇಟ್ ಇದ್ದರೂ ಕೂಡ ನಾನು ತಕ್ಷಣ ರೀತಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲ ಸ್ನೇಹಿತರು ನೋಡ್ಬೋದು. ಈಗ ನಾನು ಎಲ್ಲ ಸಬ್ಜೆಕ್ಟ್ಗಳಿಗೂ HSTR, GPSTR ಮತ್ತು PSTR ಕ್ರೈ ಸ್ಕೂಲ್ಗಳಲ್ಲಿ ಮತ್ತು PE ಟೀಚರ್ ಮತ್ತು ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ನಾವು PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಕಲೆಕ್ಟ್ ಮಾಡಿರ್ತಕ್ಕಂಥ PDF ನೋಟ್ಸ್ ಆಗಿರ್ಬೋದು ಇವನ್ನೆಲ್ಲ ನಮ್ಮ ಮತ್ತೆ ಚಾಪ್ಟರ್ ವೈಸು ನಾವು ಯಾರು ನೋಟ್ಸ್ ತಗೊಂತಾರೋ ಕೇವಲ 100 ರೂಪೀಸ್ಗೆ ನಾವು ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಜೊತೆಗೆ ಯಾರು ನೋಟ್ಸ್ ತಗೊಂತಾರೋ ಅವ್ರಿಗೆ ವಾಟ್ಸಪ್ನಲ್ಲಿ ನಾವು ಜಾಯಿನ್ ಮಾಡಿಕೊಂಡು ಡೈಲಿ ನಿತ್ಯದಲ್ಲಿ ಮತ್ತು ನ್ಯೂ ಆಗಿರ್ತಕ್ಕಂಥ ಅದೇ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ 1 ಹಿಡಿದು ನಿಮ್ಮದು ಕಂಪ್ಲೀಟ್ ಆಗೋ ಏನು ತನಕ ನಾವು ನ್ಯೂ ಆಗಿರ್ತಕ್ಕಂಥ ಕ್ರಿಯೇಟ್ ಮಾಡಿರ್ತಕ್ಕಂಥ ನೋಟ್ಸ್ಗಳನ್ನು ನಾವು ಕಳಿಸ್ತಿದ್ದೀವಿ. ಹಾಗಾಗಿ ಇದನ್ನೆಲ್ಲ ಉಪಯೋಗ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ. ಎಲ್ಲ ಸ್ನೇಹಿತರು ಕೇವಲ 100 ರೂಪೀಸ್ಗೆ ನಿಮ್ಮ ಸಬ್ಜೆಕ್ಟ್ ಯಾವುದು, ನೀವು ಎಷ್ಟು ಎಕ್ಸಾಮ್ ಎಲಿಜಿಬಲ್ ಇದ್ದೀರಾ, ನಮಗೆ ಯಾವ ಬೇಕು ನೋಟ್ಸ್ ಅನ್ನೋದಾದರೆ ಎಲ್ಲ ಸಬ್ಜೆಕ್ಟ್ಗಳು ಸಂಬಂಧಪಟ್ಟಿರ್ತಕ್ಕಂಥ ಏನು ಪೇಪರ್ 1 GK ಪೇಪರ್ ಅಂತ ನಾವು ಕರಿತೀವಲ್ಲ ಎಲ್ಲ ಸಬ್ಜೆಕ್ಟ್ಗಳು ಬರ್ತಾವೆ ಇದರಲ್ಲಿ. ಪ್ಲಸ್ ಪೇಪರ್ 2 ನಿಮ್ಮದು ಸ್ಪೆಸಿಫಿಕ್ ಪೇಪರ್ ಅನ್ನೋದ್ರ ಬಗ್ಗೆ ಏನಿದೆಯೋ ಅದರ ಬಗ್ಗೆನ ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಇದನ್ನೆಲ್ಲ ಯೂಸ್ಫುಲ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಹಾಗಾಗಿ ನಿಮಗೇನಾದರೂ ನೋಟ್ಸ್ ಬೇಕನ್ನೋದಾದರೆ ಇಲ್ಲಿ ವಾಟ್ಸಪ್ ನಂಬರ್ ಶೋ ಆಗ್ತಿದೆ 8197614730 ಈ ನಂಬರಿಗೆ ನೀವು ಕಾಲ್ ಮಾಡಬೇಡಿ. ವಾಟ್ಸಪ್ ಮಾಡಿ ನಿಮ್ಮ ಸಬ್ಜೆಕ್ಟ್ ಏನು ಟೈಪ್ ಮಾಡೋಕ್ಕಂತೂ ಬರ್ತೈತಿ. B.Ed ಎಲ್ಲರೂ ಕಂಪ್ಲೀಟ್ ಮಾಡಿದ್ದೀರಾ, ಟೈಪ್ ಮಾಡೋಕ್ಕಂತೂ ಬರುತ್ತೆ. ನೀವು ಟೈಪ್ ಮಾಡಿ ನನಗೆ ಈ ಸಬ್ಜೆಕ್ಟು ನಾವು ಈ ಎಕ್ಸಾಮ್ಗೆ ಎಲಿಜಿಬಲ್ ಇದ್ದೀವಿ, PDF ನೋಟ್ಸ್ ಕಳಿಸಿ ಅಂದರೆ ನಾವು ಏನಪ್ಪ ಅಂದರೆ ನೋಟ್ಸ್ಗಳನ್ನು ಕಳಿಸ್ತೀವಿ. ಹಾಗೆ ಜೊತೆಗೆ ನೀವೇನು ಮಾಡಬೇಕು, ಬೇಗನೆ ತೆಗೆದುಕೊಳ್ಳಿ. ಯಾಕಂದರೆ ಇದು 2 ಡೇ ಆಫರ್. ಇವತ್ತು ನಾಳೆ ಕೇವಲ 100 ರೂಪೀಸ್ ಕೊಡ್ತಿದ್ದೀನಿ. ನೆಕ್ಸ್ಟ್ ಮತ್ತೆ 2 ಡೇಸ್ ಆದಮೇಲೆ 500 ಆಗ್ಬೋದು, 300 ಮಾಡ್ತೀವಿ. ಅದು ಏನಪ್ಪ ಅಂದರೆ ನಾವು ಡಿಸೈಡ್ ಮಾಡ್ತೀವಿ. ಯಾಕಂದರೆ ಅದು ಎಲ್ಲ ಸ್ನೇಹಿತರು ಉಪಯೋಗ ಆಗಲಿ. ಕೆಲವೊಬ್ಬರಿಗೆ ಏನಪ್ಪ ಅಂದರೆ ಸುಮಾರು 1000 ಅಥವಾ 1000 ಗಂಟಲೆ ಕೊಟ್ಟು ಕೋಚಿಂಗ್ ಹೋಗೋ ಒಂದು ಇದಿರಲ್ಲ. ಎಲ್ಲ ಸಮಸ್ಯೆಗಳು ಇರ್ತವೆ, ಪ್ರಾಬ್ಲಮ್ ಇರ್ತವೆ. ಆ ಉದ್ದೇಶದಿಂದ ನಾನು ಎಲ್ಲರಿಗೂ ಅನುಕೂಲ ಆಗಲಿ ಸ್ನೇಹಿತರಿಗೆ. ಕೆಲವೊಬ್ರು ಬಡವರು ಇರ್ತಾರೆ, ಅವ್ರಿಗೆ ಇದು ಮಾಡೋಕ್ಕೆ ಹೋಗಲ್ಲ, ಅಮೌಂಟ್ ಇರಲ್ಲ, ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆಸ್ಪಿರೆಂಟ್ಗಳು ಅಂದಮೇಲೆ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಹಾಗಾಗಿ ಆ ವಿಚಾರವನ್ನು ನೋಡಿದ ತಕ್ಷಣ ನಾನು 100 ರೂಪೀಸ್ಗೆ ನನ್ನ ಪ್ರಯತ್ನ ಎಲ್ಲರಿಗೂ ಮುಕ್ಳಿ ಚೆನ್ನಾಗಿ ಓದಲಿ, ಎಲ್ಲರೂ ಒಂದು ಗೌರ್ಮೆಂಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನು ಹಿಡೀಲಿ ಅನ್ನೋ ಒಂದು ಉದ್ದೇಶದಿಂದ ಅನುಕೂಲ ಆಗಲಿ ಅಂತ ಒಂದು ಉದ್ದೇಶದಿಂದ ನಾನು ಈ ರೀತಿ ಕೆಲಸ ಮಾಡ್ತಿದ್ದೀನಿ. ನೀವು ವಾಟ್ಸಪ್ ಮುಖಾಂತರ ಕೇಳೋ ಮುಖಾಂತರ 100 ರೂಪೀಸನ್ನ ಫೋನ್ಪೇ ಮಾಡೋ ಮುಖಾಂತರ ನೀವು ಏನು ಮಾಡಿ ನೋಟ್ಸ್ಗಳನ್ನು ಪಡಿಬೋದು. ಇದು ಒಂದು ಇಂಪಾರ್ಟೆಂಟ್. ಇಡೀ ಕರ್ನಾಟಕದಲ್ಲಿ ಯಾವ ರೀತಿ ನಾವು ವರ್ಕ್ ಮಾಡ್ತಿಲ್ಲ, ನಾನು ಮಾಡ್ತಿದ್ದೀನಿ. ಪ್ಲಸ್ ಇಂಪಾರ್ಟೆಂಟು ಶಿಕ್ಷಕರ ನೇಮಕಾತಿ ವಿಚಾರಗಳಾಗಿರ್ಬೋದು ನಾವೇನು ಮಾಡ್ತಿದ್ದೀವಿ ಬೇಗನೆ ನಿಮಗೆ ಮುಟ್ತಿದ್ದೀನಿ. ಹಾಗಾಗಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನೆಕ್ಸ್ಟು ಇದಕ್ಕೇನು ಅಪ್ಡೇಟ್ ಸಿಗ್ತೆ ಅನ್ನೋದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕರೆ ಶಿಕ್ಷಕರ ನೇಮಕಾತಿ ಏನಾದರೂ ಅಪ್ಡೇಟ್ ಸಿಕ್ಕರೆ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಏನು ಮಾಡ್ತೀನಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ವಿಚಾರ ಇದ್ದರೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಫೈನಲ್ ಆಗಿ ಎಲ್ಲ ಸ್ನೇಹಿತರಿಗೂ ಒಂದು ಹೇಳ್ತಿದ್ದೀನಿ, PDF ನೋಟ್ಸ್ ಆಲ್ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ಗಳಿಗೂ PDF ನೋಟ್ಸು ನಾವು ಕಳಿಸ್ತಿದ್ದೀವಿ. ನೀವು ಸಬ್ಜೆಕ್ಟ್ ಹಾಕೊಂಬಂತ್ರಿ ತಗೊಳ್ಳಿ ಅಂತ ಹೇಳಿ ನೀವು ಒಂದು ಪ್ರಿಫೇರ್ ಆಗಿ ಚೆನ್ನಾಗಿ ಇನ್ನೂ ಟೈಮ್ ಇದೆ. ಏನಿಲ್ಲ ಅಂದರೂ
ಇನ್ನು 30ರಿಂದ 50 ದಿನ ನಿಮಗೆ ಟೈಮ್ ಮಿನಿಮಮ್ ಅಂತೂ ಸಿಗುತ್ತೆ. ಸೊ ನಾನು ಮ್ಯಾಕ್ಸಿಮಮ್ ಹೇಳಲ್ಲ, ಮಿನಿಮಮ್ ಅಂತೂ ಇಷ್ಟು ಸಿಗುತ್ತೆ. ಅದನ್ನು ನೀವು ಸಮಯವನ್ನು ವ್ಯರ್ಥ ಮಾಡಿದೆ ಸೊ ಸ್ಟಡಿ ಮಾಡಿ ಅಂತ ಹೇಳಿ ಸರ್, ನನ್ನ ಮುಂದಿನ ತರಗತಿಯಲ್ಲಿ ಏನಾದರೂ ಅಪ್ಡೇಟ್ ಇದ್ದರೆ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.